ಹಾಯ್ ಎಲ್ಲರೂ ನಮಸ್ಕಾರ. ಹೋಟೆಲ್ ಸ್ಟೈಲ್ ತಂದೂರಿ ತಿನ್ನಂಗಾಗೈತಿ. ಬರ್ರಿ ಇವತ್ತು ನಮ್ಮ ಮನೆಯೊಳಗೆ ಹ್ಯಾಂಗೆ ಈಸಿಯಾಗಿ ಮಾಡೋದು ಅಂತ ಹೇಳಿ ನಿಮಗೆಲ್ಲರಿಗೂ ಹೇಳ್ಕೊಡ್ತೀನಿ. ಬರ್ರಿ ಸ್ಟಾರ್ಟ್ ಮಾಡೋಣ ಅಂತ. ನಾನಿಲ್ಲಿ 3 ಲೆಗ್ ಪೀಸ್ ತೊಗೊಂಡಿನಿ. 3 ಲೆಗ್ ಪೀಸ್ ತೊಗೊಂಡು ಅದನ್ನು ಹಿಂಗೆ ಕಟ್ ಮಾಡ್ಕೊಂಡಿನಿ. ಅಂದರೆ ಒಳಗೆಲ್ಲ ಫ್ಲೇವರ್ ಹೋಗ್ಬೇಕಂತ ಹೇಳಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದು ಲೆಗ್ ಪೀಸ್ನೇ ಅದಾವು ಚಿಕನ್ದು. ಆಮೇಲೆ ಅದಕ್ಕೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಲ್ದಿ, ಉಪ್ಪು, ಆಮೇಲೆ ತಂದೂರಿ ಮಸಾಲ, ಮತ್ತೊಂದು ಸ್ವಲ್ಪ ಚಿಕನ್ ಮಸಾಲ, ಆಮೇಲೆ ಖಾರ, ಕೆಂಪು ಖಾರ ಹಾಕಿ ಆಮೇಲೆ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿನಿ. ಇದಕ್ಕೆ ಮ್ಯಾರಿನೇಷನ್ ಭಾಳ ಇಂಪಾರ್ಟೆಂಟ್. ನೀವು ಒಂದು 6 ತಾಸಾದರೂ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಡಬೇಕು, ಅಂದ್ರೆ ಇದ್ರ ಚಲೋ ಫ್ಲೇವರ್ ಬರ್ತೈತಿ. ಆಮೇಲೆ ನಾವು ಒಂದು ಪ್ಯಾನ್ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ನಾನು ಚಿಕನ್ ಏನು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನೆಲ್ಲ ನಾನು ಹಾಕಿದೆ ಪ್ಯಾನ್ ಒಳಗೆ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು, ಅಂದ್ರೆ ಟೇಸ್ಟ್ ಬರ್ತೈತಿ. ಬಾಯ್ಲ್ ಆಗ್ಲಿಕ್ಕಂದ್ರೆ ಚಿಕನ್ ಹಸಿ ಹಸಿಯಾಗಿ ಫ್ಲೇವರ್ ಚಲೋ ಕೊಡಂಗಿಲ್ಲ. ಚೆನ್ನಾಗಿ ಏನೂ ನಾನು ನೀರು ಹಾಕಾಕತ್ತಿಲ್ಲ, ಅಷ್ಟು ನೀರು ಹಾಕಬಾರ್ದು. ನೀರು ಹಾಕಬಾರ್ದ್ರೆ ಚಿಕನ್ನೇ ಅದು ನೀರು ಬಿಡ್ತೈತಿ. ಆ ಚಿಕನ್ ನೀರು ಬಿಟ್ಟಿದ್ರೊಳಗೆ ಇದು ಚೆನ್ನಾಗಿ ಕುದಿಬೇಕು, ಅಂದಾಗೆ ಇದು ಚಲೋ ಆಗ್ತೈತಿ. ಆಮೇಲೆ ಏನಿಲ್ಲ, ಚಿಕನ್ ಎಲ್ಲ ನೀರು ಬಿಟ್ಟು ಆಮೇಲೆ ಚಿಕನ್ ನೀರೆಲ್ಲ ಖಲಾಸ್ ಆದಮೇಲೆ ಚಿಕನ್ ಚೆನ್ನಾಗಿ ಬಾಯ್ಲ್ ಆಗೈತೆ ಅಂದಮೇಲೆ ನೀವೇನು ಮಾಡಿರಿ, ಒಂದು ಗ್ಯಾಸ್ ಅಥವಾ ನಿಮ್ಮಲ್ಲಿ ತಂದೂರಿ ಇತ್ತಂದ್ರೆ ಅದ್ರ ಮ್ಯಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಮನೆಯೊಳಗೆ ಮಸ್ತಂಗಿ ನೀವು ತಂದೂರಿನ ರೆಡಿ ಮಾಡ್ಕೋಬೋದು. ಟೇಸ್ಟಿ ಮತ್ತು ಈಸಿ ರೆಸಿಪಿ ಆಯ್ತು ಅಂದ್ಕೊತೀನಿ. ಎಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗೈತೆ ಅಂತ ಅಂದ್ಕೊತೀನಿ. ಯೂಸ್ಫುಲ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ. ಹೀಗೆ ಮತ್ತೆ ಇನ್ನೊಂದು ವಿಡಿಯೋನ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.